ಮೊದಲನೇ ಪ್ರಶ್ನೆ. ಸ್ಟೋನ್ಹೆಂಜ್ ಅನ್ನು ಹೋಲುವ 4000 ವರ್ಷಗಳಷ್ಟು ಹಳೆಯದಾದ ನವಶಿಲಾಯುಗದ ಮರದ ವೃತ್ತವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ. ಡೆನ್ಮಾರ್ಕ್, ಬಿ. ಸ್ವೀಡನ್, ಸಿ. ನಾರ್ವೆ, ಡಿ. ಜರ್ಮನಿ. ಸರಿಯಾದ ಉತ್ತರ ಎ. ಡೆನ್ಮಾರ್ಕ್. ವಿವರಣೆ: ಡೆನ್ಮಾರ್ಕ್ನ ಪುರಾತತ್ವಶಾಸ್ತ್ರಜ್ಞರು ಸ್ಟೋನ್ಹೆಂಜ್ ಅನ್ನು ಹೋಲುವ 4000 ವರ್ಷಗಳಷ್ಟು ಹಳೆಯದಾದ ನವಶಿಲಾಯುಗದ ಮರದ ವೃತ್ತವನ್ನು ಕಂಡುಹಿಡಿದರು. 30 ಮೀಟರ್ ವ್ಯಾಸದಲ್ಲಿ ಜೋಡಿಸಲಾದ 45 ಮರದ ರಾಶಿಗಳಿಂದ ಕೂಡಿದ ಈ ರಚನೆಯನ್ನು ಆಚರಣೆಗಳು ಅಥವಾ ಸೂರ್ಯಪೂಜೆಗಾಗಿ ಬಳಸಲಾಗುತ್ತಿತ್ತು ಎಂದು ನಂಬಲಾಗಿದೆ. ಈ ಆವಿಷ್ಕಾರವು ಡೆನ್ಮಾರ್ಕ್ನ ನವಶಿಲಾಯುಗದ ಅವಧಿ ಮತ್ತು ಬ್ರಿಟನ್ನೊಂದಿಗಿನ ಅದರ ಸಾಂಸ್ಕೃತಿಕ ಸಂಪರ್ಕಗಳ ಮೇಲೆ ಬೆಳಕು ಚೆಲ್ಲುತ್ತದೆ, ವಿಶೇಷವಾಗಿ ಕುಂಬಾರಿಕೆ ಮತ್ತು ಸಮಾಧಿಗಳಂತಹ ಹಂಚಿಕೆಯ ಕಲಾಕೃತಿಗಳ ಮೂಲಕ. ಪ್ರಾಚೀನ ಆಚರಣೆಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಮತ್ತು ಪ್ರಾಗೈತಿಹಾಸಿಕ ಕಾಲದಲ್ಲಿ ಪ್ರದೇಶಗಳಾದ್ಯಂತ ಇದೇ ರೀತಿಯ ಆಚರಣೆಗಳ ಹರಡುವಿಕೆಯಲ್ಲಿ ಈ ಸಂಶೋಧನೆಗಳು ಮಹತ್ವದ್ದಾಗಿವೆ. ಮುಂದಿನ ಪ್ರಶ್ನೆ. ಸಹ ಬ್ರಾಂಡ್ ಕ್ರೆಡಿಟ್ ಕಾರ್ಡ್ ಅನ್ನು ಪ್ರಾರಂಭಿಸಲು ಯಾವ ಬ್ಯಾಂಕ್ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಪಾಲುದಾರಿಕೆ ಹೊಂದಿದೆ? ಎ. HDFC ಬ್ಯಾಂಕ್, ಬಿ. ICICI ಬ್ಯಾಂಕ್, ಸಿ. ಆಕ್ಸಿಸ್ ಬ್ಯಾಂಕ್, ಡಿ. ಸಿಟಿ ಯೂನಿಯನ್ ಬ್ಯಾಂಕ್. ಸರಿಯಾದ ಉತ್ತರ ಡಿ. ಸಿಟಿ ಯೂನಿಯನ್ ಬ್ಯಾಂಕ್. ವಿವರಣೆ: ಸಿಟಿ ಯೂನಿಯನ್ ಬ್ಯಾಂಕ್ CUB ವಿಶೇಷ ಸಹ ಬ್ರಾಂಡ್ ಕ್ರೆಡಿಟ್ ಕಾರ್ಡ್ ಅನ್ನು ಪ್ರಾರಂಭಿಸಲು ಚೆನ್ನೈ ಸೂಪರ್ ಕಿಂಗ್ಸ್ CSK ನೊಂದಿಗೆ ಪಾಲುದಾರಿಕೆ ಹೊಂದಿದೆ. ಈ ಸಹಯೋಗವು CSK ಅಭಿಮಾನಿಗಳಿಗೆ ಅತ್ಯಾಕರ್ಷಕ ಬಹುಮಾನಗಳು, ವಿಶೇಷ ಕೊಡುಗೆಗಳು ಮತ್ತು ಕ್ರಿಕೆಟ್ ಸಂಬಂಧಿತ ಅನುಭವಗಳೊಂದಿಗೆ ವಿಶಿಷ್ಟವಾದ ಆರ್ಥಿಕ ಉತ್ಪನ್ನವನ್ನು ನೀಡುತ್ತದೆ. ಈ ಕಾರ್ಡ್ CSK ಥೀಮ್ ವಿನ್ಯಾಸವನ್ನು ಹೊಂದಿದೆ ಮತ್ತು ಖರೀದಿಗಳ ಮೇಲೆ ರಿವಾರ್ಡ್ ಪಾಯಿಂಟ್ಗಳು, CSK ಸರಕುಗಳ ಮೇಲೆ ವಿಶೇಷ ರಿಯಾಯಿತಿಗಳು, ಈವೆಂಟ್ಗಳಿಗೆ ಆದ್ಯತೆಯ ಪ್ರವೇಶ ಮತ್ತು ಪಂದ್ಯದ ಟಿಕೆಟ್ಗಳನ್ನು ಖರೀದಿಸಲು ಬೋನಸ್ ಪಾಯಿಂಟ್ಗಳಂತಹ ಪ್ರಯೋಜನಗಳನ್ನು ಒದಗಿಸುತ್ತದೆ. ಈ ಪಾಲುದಾರಿಕೆಯು ಅಭಿಮಾನಿಗಳ ನಿಶ್ಚಿತಾರ್ಥವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು, ಗ್ರಾಹಕರಿಗೆ ಆರ್ಥಿಕ ಪ್ರಯೋಜನಗಳ ಮೂಲಕ CSKಗೆ ತಮ್ಮ ನಿಷ್ಠೆಯನ್ನು ವ್ಯಕ್ತಪಡಿಸಲು ಅನುವು ಮಾಡಿಕೊಡುತ್ತದೆ. ಮುಂದಿನ ಪ್ರಶ್ನೆ. ಇತ್ತೀಚಿನ ಪಂದ್ಯದಲ್ಲಿ ಯಾವ ಪ್ರದೇಶವು ತನ್ನ 3ನೇ ರಣಜಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು? ಎ. ಮುಂಬೈ, ಬಿ. ವಿದರ್ಭ, ಸಿ. ಕರ್ನಾಟಕ, ಡಿ. ಸೌರಾಷ್ಟ್ರ. ಸರಿಯಾದ ಉತ್ತರ ಬಿ. ವಿದರ್ಭ. ವಿವರಣೆ: ನಾಗ್ಪುರದ ವಿಸಿಎ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಕೇರಳವನ್ನು ಸೋಲಿಸುವ ಮೂಲಕ ವಿದರ್ಭ ತಮ್ಮ 3ನೇ ರಣಜಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ನಾಯಕ ಅಕ್ಷಯ್ ವಾಡ್ಕರ್ ಮೊದಲ ಇನ್ನಿಂಗ್ಸ್ನಲ್ಲಿ ಬಲವಾದ ಮುನ್ನಡೆ ಮತ್ತು ಚೇತರಿಸಿಕೊಳ್ಳುವ ಬ್ಯಾಟಿಂಗ್ ಪ್ರದರ್ಶನದ ನಂತರ ಟ್ರೋಫಿಯನ್ನು ಎತ್ತಿದರು. ಅರ್ಧಶತಕ ಗಳಿಸಿದ ದರ್ಶನ ನಲ್ಕಂಡೆ ಮತ್ತು ಅಕ್ಷಯ್ ಕರ್ನೇವಾರ್ ಅವರ ಪ್ರಮುಖ ಕೊಡುಗೆಗಳು ಗೆಲುವು ಸಾಧಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು, ಇದು ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ವಿದರ್ಭಕ್ಕೆ ಸ್ಮರಣೀಯ ಸಾಧನೆಯಾಗಿದೆ. ಮುಂದಿನ ಪ್ರಶ್ನೆ. ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಮಹಿಳೆಯರ ಪಾತ್ರದ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ಎ. ಭಾರತೀಯ ರಿಸರ್ವ್ ಬ್ಯಾಂಕ್, ಬಿ. ಹಣಕಾಸು ಸಚಿವಾಲಯ, ಸಿ. ವಿಶ್ವ ಬ್ಯಾಂಕ್, ಡಿ. ನೀತಿ ಆಯೋಗ. ಸರಿಯಾದ ಉತ್ತರ ಡಿ. ನೀತಿ ಆಯೋಗ. ವಿವರಣೆ: ನೀತಿ ಆಯೋಗವು ಟ್ರಾನ್ಸ್ಯೂನಿಯನ್ ಸಿಬಿಲ್, ಮಹಿಳಾ ಉದ್ಯಮಶೀಲತೆ ವೇದಿಕೆ WEP ಮತ್ತು ಮೈಕ್ರೋಸೇವ್ ಕನ್ಸಲ್ಟಿಂಗ್ MSC ಸಹಯೋಗದೊಂದಿಗೆ ಸಾಲಗಾರರಿಂದ ಬಿಲ್ಡರ್ಗಳವರೆಗೆ ಭಾರತದ ಆರ್ಥಿಕ ಬೆಳವಣಿಗೆಯ ಕಥೆಯಲ್ಲಿ ಮಹಿಳೆಯರ ಪಾತ್ರ ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ವರದಿಯು ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಭಾಗವಹಿಸುವಿಕೆಯನ್ನು ಎತ್ತಿ ತೋರಿಸುತ್ತದೆ. ಗಮನಾರ್ಹ ಸುಧಾರಣೆಗಳೊಂದಿಗೆ ಮಹಿಳೆಯರು ತಮ್ಮ ಕ್ರೆಡಿಟ್ ಅನ್ನು ಮೇಲ್ವಿಚಾರಣೆ ಮಾಡುವಲ್ಲಿ 42% ಹೆಚ್ಚಳ ಮತ್ತು 2019 ರಿಂದ ವ್ಯಾಪಾರ ಸಾಲದ ಉಗಮದಲ್ಲಿ ಮಹಿಳೆಯರ ಪಾಲಿನಲ್ಲಿ 14% ಹೆಚ್ಚಳ. ಇದು ಭಾರತದ ಆರ್ಥಿಕ ಭವಿಷ್ಯವನ್ನು ರೂಪಿಸುವಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ. ಮುಂದಿನ ಪ್ರಶ್ನೆ. ಯಾವ ದೇಶವು ಉಕ್ರೇನ್ಗೆ $2 ಬಿಲಿಯನ್ ಕ್ಷಿಪಣಿ ಒಪ್ಪಂದವನ್ನು ಘೋಷಿಸಿತು? ಎ. ಯುನೈಟೆಡ್ ಕಿಂಗ್ಡಮ್, ಬಿ. ಯುನೈಟೆಡ್ ಸ್ಟೇಟ್ಸ್, ಸಿ. ಜರ್ಮನಿ, ಡಿ. ಫ್ರಾನ್ಸ್. ಸರಿಯಾದ ಉತ್ತರ ಎ. ಯುನೈಟೆಡ್ ಕಿಂಗ್ಡಮ್. ವಿವರಣೆ: ಯುಕೆ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮೂಲಕ ಉಕ್ರೇನ್ಗೆ 5,000 ವಾಯು ರಕ್ಷಣಾ ಕ್ಷಿಪಣಿಗಳನ್ನು ಪೂರೈಸಲು £1.6 ಬಿಲಿಯನ್ $2 ಬಿಲಿಯನ್ ಒಪ್ಪಂದವನ್ನು ಘೋಷಿಸಿತು.
ಈ ಕ್ಷಿಪಣಿಗಳನ್ನು ಥೇಲ್ಸ್ ರಫ್ತು ಹಣಕಾಸು ಬಳಸಿ ತಯಾರಿಸಲಿದೆ. ಮಾರ್ಚ್ 2, 2025 ರಂದು ಲಂಡನ್ನಲ್ಲಿ ನಡೆದ ಯುರೋಪಿಯನ್ ನಾಯಕರ ಶೃಂಗಸಭೆಯಲ್ಲಿ ಈ ಘೋಷಣೆಯನ್ನು ಮಾಡಲಾಯಿತು. ಈ ಪ್ರದೇಶದಲ್ಲಿ ನಡೆಯುತ್ತಿರುವ ಸಂಘರ್ಷ ಮತ್ತು ಭದ್ರತಾ ಕಾಳಜಿಗಳ ಮಧ್ಯೆ ಉಕ್ರೇನ್ಗೆ ಯುಕೆಯ ನಿರಂತರ ಬೆಂಬಲವನ್ನು ಎತ್ತಿ ತೋರಿಸುತ್ತದೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.